ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. RSS ನಾಯಕರೇ ದತ್ತಾತ್ರ ಹೊಸಬಾಳೆಯವರೇ, ನಿಮಗೆ ನೇರವಾಗಿ ಹೇಳ್ತಾ ಇರೋದು, ನಿಮಗೆ ಸಂವಿಧಾನ ಹಿಡಿಸಲ್ಲ ಅಂದರೆ, ನಿಮಗೆ ಜಾತ್ಯತೀತತೆ ರುಚಿಸಲ್ಲ ಅಂದರೆ, ನಿಮಗೆ ಸಮಾಜವಾದಿ ಪದ ಕಿರಿಕಿರಿ ಆಗುತ್ತೆ ಅಂದರೆ ನೀವು ಭಾರತ ಬಿಟ್ಟು ತೊಲಗಬಹುದು. ಜಾತ್ಯತೀತತೆ ಈ ದೇಶದ ಆತ್ಮ, ಸಮಾಜವಾದ ಈ ದೇಶದ ತತ್ವ. ನಿಮಗದು ಬೇಡವಾದರೆ ಈ ದೇಶಕ್ಕೆ ನೀವು ಕೂಡ ಬೇಡ. ನಿಮಗದು ಅಗತ್ಯ ಇಲ್ಲ ಎಂದಾದರೆ ದೇಶಕ್ಕೆ ನಿಮ್ಮ ಅಗತ್ಯವೂ ಇಲ್ಲ. ನಿಮಗೆ ಭಾರತದಲ್ಲಿ ಜಾತ್ಯತೀತವಾಗಿರಲು ಕಷ್ಟವಾಗ್ತದೆ ಅಂದರೆ, ಸಮಾಜವಾದವನ್ನು ಒಪ್ಪೋಕೆ ಆಗಲ್ಲ ಎಂದಾದರೆ, ಈ ಜಗತ್ತಿನಲ್ಲಿ ಒಂದಷ್ಟು ಧಾರ್ಮಿಕ ಮತ್ತು ರಾಜಾಡಳಿತ ದೇಶಗಳು ಇದೆ. ನೀವು ಅಲ್ಲಿಗೆ ಆರಾಮ್ಸೆ ಹೋಗ್ಬೋದು. ಎಲ್ಲರನ್ನ ಒಳಗೊಂಡ ಸಮಾನತೆಯ ಈ ದೇಶದಲ್ಲಿರಲು ನೀವು ಅರ್ಹರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನೀವು ಗಂಟು ಮೂಟ ಕಟ್ಟಿ ಇಲ್ಲಿಂದ ಹೊರಡುವುದೇ ಉತ್ತಮ. ಜಾತ್ಯತೀತತೆ ಬೇಡವಂತೆ, ಸಮಾಜವಾದವು ಬೇಡವಂತೆ. ಸಂವಿಧಾನದ ಪ್ರಸ್ತಾವನೆಯಿಂದ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದವನ್ನು ತೆಗೆದು ಹಾಕಬೇಕಂತೆ. ಇದು ಸೋ ಕಾಲ್ಡ್ ದೊಣ್ಣೆ ನಾಯಕ ಮಾಡಿರುವ ಆರ್ಡರ್. RSSನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರ ಹೊಸಬಾಳೆ ಇದನ್ನು ಹೇಳಿರೋದು. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಅವರು ಸಮಾಜವಾದಿ ಮತ್ತು ಜಾತ್ಯತೀತ ಪದವನ್ನು ಸಂವಿಧಾನದ ಪ್ರಸ್ತಾವನೆಯಿಂದ ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ನಮ್ಮದೇ ಕರ್ನಾಟಕ ರಾಜ್ಯದವರು, ಆದರೆ ಅವರ ಬ್ರೈನ್ ಕರ್ನಾಟಕದಲ್ಲ, ಅದು ನಾಗಪುರದ್ದು. ಅವರ ಚಿಂತನೆಯಲ್ಲಿ ಕರ್ನಾಟಕದ ಬಸವಣ್ಣ, ಕುವೆಂಪು ಇಲ್ಲ, ಮಹಾರಾಷ್ಟ್ರದ ಅಂಬೇಡ್ಕರೂ ಇಲ್ಲ. ಅವರಲ್ಲಿರೋದು ಹೆಗಡೆವಾರ್, ಗೋಲ್ವಲ್ಕರ್, ಸಾವರ್ಕರ್, ಇಂಥವರು ಮಾತ್ರ. ಹಾಗಾಗಿ ಅವರಿಗೆ ಸಂವಿಧಾನ ಅಂದರೆ ಆಗಿ ಬರಲ್ಲ. ಶ್ರೇಣೀಕೃತ ಸಮಾಜವನ್ನು ಬಯಸುವವರಿಗೆ ಸಮಾನತೆಯನ್ನು ಪ್ರತಿಪಾದಿಸುವ ಸಂವಿಧಾನ ಹೇಗೆ ಹಿಡಿಸುತ್ತೆ ಹೇಳಿ? ಇನ್ನು ಅವರ ವಿರೋಧ ಇರೋದು ಕೇವಲ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಕ್ಕಲ್ಲ. ನಿಜಕ್ಕೂ ಅವರ ವಿರೋಧ ಇರೋದು ಆ ಎರಡು ಪದಗಳಿಗೆ ಅಲ್ವೇ ಅಲ್ಲ ರೀ. ಅವರ ನಿಜವಾದ ವಿರೋಧ ಇರೋದು ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ. ಹಾಗಾಗಿ ಇವತ್ತು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳು ಬೇಡ ಅಂತ ಹೇಳುವವರು ನಾಳೆ ಸಂವಿಧಾನವೇ ಬೇಡ ಅಂತಾನು ಹೇಳ್ತಾರೆ. ಹಾಗಾಗಿ ನಾವು ಹುಷಾರಾಗಿರ್ಬೇಕಾಗತ್ತೆ. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ. ಈ RSSನ ಇತಿಹಾಸವನ್ನೊಮ್ಮೆ ನೀವು ನೋಡಿ. ಅವರು ಸಂವಿಧಾನ ರಚನೆಯಾದಾಗಲೇ ಅದನ್ನು ವಿರೋಧ ಮಾಡಿದರು. RSS ವಿರೋಧ ಮಾಡಿತ್ತು, ಹೆಗಡೆವಾರ್ ವಿರೋಧ ಮಾಡಿದರು, ಗೋಲ್ವಲ್ಕರ್ ವಿರೋಧ ಮಾಡಿದರು, ಸಾವರ್ಕರ್ ಕೂಡ ವಿರೋಧ ಮಾಡಿದರು. ಅದಕ್ಕೆ ಐತಿಹಾಸಿಕ ದಾಖಲೆ ಕೂಡ ಇದೆ. 1949 ನವೆಂಬರ್ 26 ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣೆಯಾದ 4 ದಿನಗಳ ಬಳಿಕ 1949 ನವೆಂಬರ್ 30 RSSನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿರೋಧ ಮಾಡಿತ್ತು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮನುಸಂಹಿತೆ ಇಲ್ಲ, ಭಾರತೀಯತೆಯೂ ಇಲ್ಲ ಎಂದಿತ್ತು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಭಾರತೀಯ ಪರಿಕಲ್ಪನೆ ಇಲ್ಲ ಅಂತ RSS ಆಗಲೇ ಪ್ರತಿಪಾದಿಸಿತ್ತು. ಅದನ್ನು ಈಗಲೂ ಪ್ರತಿಪಾದಿಸ್ತಾ ಇದೆ. ಆದರೆ ತೋರಿಕೆಗಾಗಿ ಮಾತ್ರ ಅವರು ಈಗ ಅಂಬೇಡ್ಕರ್ ಅವರ ಭಜನೆ ಮಾಡ್ತಾ ಇದ್ದಾರೆ. RSS ಪ್ರಕಾರ ಭಾರತೀಯ ಪರಿಕಲ್ಪನೆ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಅದೇ ಪ್ರಾಚೀನ ಕಾಲದ ಶ್ರೇಣೀಕೃತ ಸಮಾಜ, ಮನುಸಂಹಿತೆಯ ಆಡಳಿತ ಇರುವ ಸಮಾಜ. ಅದನ್ನೇ RSS ಬಯಸೋದು. ಹಾಗಾಗಿ ಅವರಿಗೆ ಅಂಬೇಡ್ಕರ್ ರಚಿಸಿದ ಸಮಾನತೆಯ ಸಂವಿಧಾನ ಹಿಡಿಸಲ್ಲ. ಹಾಗಾಗಿ ಭಾರತವನ್ನು ಸಮಾನತೆಯ ಹಾದಿಯಲ್ಲಿ ಕೊಂಡೊಯ್ತಾ ಇರುವ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆಂಬ ಗುರಿ ಅವರಲ್ಲಿದೆ. ಆ ದಾರಿಯಲ್ಲಿ ಅವರು ಸಾಕ್ತಾನೂ ಇದ್ದಾರೆ. ಅದರ ಭಾಗವಾಗಿ RSSನ ಕೂಸಾಗಿರುವ BJP ಸರ್ಕಾರಗಳು ದಿನನಿತ್ಯ ಸಂವಿಧಾನ ವಿರೋಧಿ ನೀತಿ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ಎಷ್ಟು ಹಾನಿ ಮಾಡಬೇಕು ಅಷ್ಟು ಹಾನಿ ಅವರಿಗಾಗಲೇ ಮಾಡಿ ಆಗಿದೆ. ಅವರು ಅಧಿಕಾರದ ಬಲದಿಂದ ಸಂವಿಧಾನಿಕ ಸಂಸ್ಥೆಗಳನ್ನು ವೀಕ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅವರು ಸಂವಿಧಾನದ ಮೇಲೆ ಮಾಡ್ತಾ ಇರುವ ದಾಳಿಗಳು. ಸಂವಿಧಾನ ವಿರೋಧಿ ಕ್ರಮಗಳ ಮೂಲಕ ಸಂವಿಧಾನದ ಆಶಯಗಳನ್ನು ದುರ್ಬಲಗೊಳಿಸಿ ಕೊನೆಗೆ ಸಂವಿಧಾನವನ್ನು ಇಲ್ಲವಾಗಿಸುವುದು ಅವರ ಅಜೆಂಡಾ ಆಗಿರುತ್ತೆ. ಹಾಗಾಗಿ ನಾವು ಈ ಸಮಯದಲ್ಲಿ ಕೇವಲ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳ ಬಗ್ಗೆಯಷ್ಟೇ ಚರ್ಚೆಯನ್ನು ಕೈಗೆತ್ತಿಕೊಳ್ಳಬಾರ್ದು. ಗೋಧಿ ಮೀಡಿಯಾಗಳು ಈಗಾಗಲೇ ಹೊಸಬಾಳೆ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ. ಅವರು ಗೇಟ್ ಕೀಪರ್ ಕೆಲಸವನ್ನು ನಿಯತ್ತಾಗಿ ಶುರು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆ ಎರಡೂ ಪದಗಳು ಸೇರ್ಪಡೆಯಾಗಿದ್ದನ್ನು ಮುನ್ನೆಲೆಗೆ ತಂದು ಆ ಎರಡೂ ಪದಗಳ ವಿರುದ್ಧ ಈಗಾಗಲೇ ಅವರು ಸಮರ ಶುರು ಮಾಡಿದ್ದಾರೆ. ಆದರೆ ಈ ದೇಶದ ಬಹುಸಂಖ್ಯಾತರು, ಈ ದೇಶದ ಸಂವಿಧಾನ ಪ್ರೇಮಿಗಳು, ಈ ದೇಶದ ಜಾತ್ಯತೀತರು ಹುಷಾರಾಗಿರಬೇಕು. RSSನ ದತ್ತಾತ್ರೇಯ ಹೊಸಬಾಳೆ ಹೇಳಿರುವ ಎರಡು ಪದಗಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಹೊಸಬಾಳೆ ಏನು ಹೇಳಿದ್ದಾರೋ ಅದನ್ನು ಈ ದೇಶದ ಬಹುಸಂಖ್ಯಾತ ಜನರು ಒಕ್ಕರುಳಿನಲ್ಲಿ ವಿರೋಧ ಮಾಡಬೇಕಾಗಿದೆ. ನಿಮಗೆ ಜಾತ್ಯತೀತತೆ ಮತ್ತು ಸಮಾಜವಾದ ಪದಗಳು ಬೇಡವಾದರೆ ದೇಶ ಬಿಟ್ಟು ತೊಲಗಿ ಅಂತ ಹೇಳಬೇಕಾಗಿದೆ.
ನಿಮಗೆ ಜಾತ್ಯತೀತತೆ ಬೇಡವಾ? ಹಾಗಿದ್ರೆ ನೀವು ಭಾರತದಲ್ಲಿರಲು ಯೋಗ್ಯರೇ ಅಲ್ಲ ಅಂತ ಹೇಳಬೇಕಾಗಿದೆ. ಅಂಬೇಡ್ಕರ್ ಸಂವಿಧಾನ ಸಮರ್ಪಣೆ ಮಾಡಿದಾಗ ಅದರಲ್ಲಿ ಜಾತ್ಯತೀತತೆ ಮತ್ತು ಸಮಾಜವಾದಿ ಪದ ಇರಲಿಲ್ಲ ಅಂದರೆ ಅದರ ಅರ್ಥ ಈ ದೇಶ ಜಾತ್ಯತೀತ ಅಲ್ಲ ಅಂತಲ್ಲ. ಸಮಾಜವಾದಿ ಪದ ಇರಲಿಲ್ಲ ಅಂದರೆ ಈ ದೇಶ ಸಮಾನತೆಯ ಕಲ್ಯಾಣ ಸಾಧಿಸಬಾರದು ಎಂದಲ್ಲ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಾಗ ಆ ಎರಡು ಪದಗಳು ಇರಲಿಲ್ಲ ನಿಜ. ಇಂದಿರಾ ಗಾಂಧಿಯವರ ಕಾಲದಲ್ಲಿ 1976ರಲ್ಲಿ ತುರ್ತು ಪರಿಸ್ಥಿತಿ ವೇಳೆ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳು ಸೇರ್ಪಡೆಯಾಗಿದ್ದು ನಿಜ. ಹಾಗೆ ಸಮಗ್ರತೆ ಅನ್ನೋ ಪದ ಕೂಡ ಆವಾಗಲೇ ಸೇರ್ಪಡೆಯಾಗಿತ್ತು. ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಈ 3 ಪದಗಳನ್ನು ಸೇರಿಸಲಾಗಿತ್ತು. ಅದು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ ಎಂದು ವ್ಯಾಖ್ಯಾನಿಸಿದೆ. ಹಾಗಂತ ಅದಕ್ಕೆ ಮುಂಚೆ ಈ ದೇಶ ಜಾತ್ಯತೀತ ಆಗಿರಲಿಲ್ಲ ಅಂತ ಅಲ್ಲ. ಈ ದೇಶ ಶತಮಾನಗಳಿಂದ ಜಾತ್ಯತೀತವಾಗಿದೆ. ಹಾಗೆ ಸಮಾಜವಾದಿ ಚಿಂತನೆಯು ಈ ಮಣ್ಣಿನಲ್ಲಿದೆ. ಹಾಗೆ ನಮ್ಮ ದೇಶಕ್ಕೆ ಸಮಗ್ರತೆಯೂ ಬೇಕಾಗಿತ್ತು. ಆ ಕಾರಣಕ್ಕೆ ಸಂವಿಧಾನದ ಪೀಠಿಕೆಯಲ್ಲಿ ಆ 3 ಪದಗಳನ್ನು ಸೇರಿಸಲಾಗಿದೆ. ಅದು ಸೇರಿಸಿದ್ದು ತಪ್ಪೇ ಆಗಲ್ಲ, ಅದು ಸೇರಿಸಲೇಬೇಕಾದ ಪದಗಳಾಗಿತ್ತು. ಹಾಗಾಗಿ ಸೇರಿಸಲಾಗಿದೆ. ಇನ್ನು ಒಂದಷ್ಟು ಮಂದಿ ಆರೋಪಿಸುವ ಥರ 1976ರಲ್ಲಿ ಸಂವಿಧಾನದ ಪೀಠಿಕೆಯನ್ನು ಯಾರೂ ಬದಲಾಯಿಸಿಲ್ಲ. ಅದಕ್ಕೆ 3 ಪದಗಳನ್ನು ಸೇರಿಸಿದ್ದಷ್ಟೇ. ಪೀಠಿಕೆಯನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದಕ್ಕೂ ಪದಗಳ ಸೇರ್ಪಡೆ ಮಾಡಲಾಗಿದೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾರು ಬದಲಾವಣೆ ಮಾಡಿಲ್ಲ, ಸೇರ್ಪಡೆಯಷ್ಟೇ ಮಾಡಿರೋದು. ಹಾಗೆ ಸೇರ್ಪಡೆಯಾದ ಜಾತ್ಯತೀತತೆ, ಸಮಾಜವಾದಿ ಮತ್ತು ಸಮಗ್ರತೆ ಎಂಬ ಪದಗಳು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ಸಮಗ್ರವಾದ ಪರಿಶೀಲನೆಗೂ ಒಳಪಟ್ಟಿದೆ. ಸಂವಿಧಾನದ ಪ್ರಸ್ತಾಪನೆಯಲ್ಲಿ ಆ ಪದಗಳನ್ನು ಸೇರ್ಪಡೆ ಮಾಡಿದ್ದನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಎತ್ತಿ ಹಿಡಿದಿದೆ. ಆ ಪದಗಳನ್ನು ಸಂವಿಧಾನದ ಮೂಲ ರಚನೆಯ ಅವಿಭಾಜ್ಯ ಅಂಗ ಅಂತ ಭಾರತದ ಸರ್ವೋಚ್ಚ ನ್ಯಾಯಾಲಯವೇ ಹೇಳಿದೆ. 42ನೇ ತಿದ್ದುಪಡಿಯನ್ನು ವಿರೋಧ ಮಾಡಿದವರ ಅರ್ಜಿಗಳನ್ನು ಕೋರ್ಟ್ ತಿರಸ್ಕಾರ ಕೂಡ ಮಾಡಿದೆ. ಸಂವಿಧಾನದ ಪೀಠಿಕೆಯನ್ನು ಬದಲಾಯಿಸುವಂತೆ ಇಲ್ಲ ಅಂತಾನು ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಿರಬೇಕಾದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬದಲಾವಣೆ ಬೇಕು ಎನ್ನುವುದು, ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ತೆಗೆದುಹಾಕಬೇಕು ಎಂದು ಹೇಳುವುದು ಸುಪ್ರೀಂ ಕೋರ್ಟಿನ ಆದೇಶವನ್ನು ವಿರೋಧ ಮಾಡಿದಂತಾಗತ್ತೆ. ಅದು ಸಂವಿಧಾನ ವಿರೋಧಿ ಆಗತ್ತೆ, ಹಾಗೆ ದೇಶ ವಿರೋಧಿಯೂ ಆಗತ್ತೆ. ನಾವೇ ಮಹಾಜ್ಞಾನಿಗಳು ಅನ್ನೋ ರೇಂಜಿಗೆ ಫೋರ್ಸ್ ಕೊಡುವ ಹೊಸಬಾಳಿ ಅಂತವರು ಒಂದನ್ನು ತಿಳ್ಕೋಬೇಕು. ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡುವುದಾಗಿದೆ. ರಾಜ್ಯಕ್ಕೆ ಧರ್ಮ ಅನ್ನೋದಿಲ್ಲ, ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡೋದಾಗಿದೆ. ಕೇವಲ ಒಂದು ಧರ್ಮಕ್ಕೆ ಮತ್ತು ಅದರಲ್ಲಿರುವ ಮೇಲ್ಜಾತಿಗಳಿಗೆ ಮಾತ್ರ ಗೌರವ ಕೊಡುವುದಲ್ಲ. ಈ ದೇಶದ ಪ್ರತಿಯೊಂದು ಜಾತಿ ಧರ್ಮದ ಜನರಿಗೂ ಸಮಾನ ಗೌರವ ಕೊಡೋದೇ ಜಾತ್ಯತೀತತೆ. ಅದನ್ನೇ ಭಾರತದ ಪೀಠಿಕೆ ಹೇಳಿರೋದು. ಅಂಥ ಉದಾತ್ತವಾದ ಆಶಯವನ್ನೊಳಗೊಂಡ ಜಾತ್ಯತೀತತೆ ಎಂಬ ಪದ ಇವರಿಗೆ ಯಾಕೆ ಕಿರಿಕಿರಿ ಮಾಡುತ್ತೋ ಗೊತ್ತಿಲ್ಲ. ಹಾಗೆ ಸಮಾಜವಾದಿ ಅಂದರೆ ನಿರ್ದಿಷ್ಟ ಮಾದರಿಗೆ ಕಟ್ಟು ಬೀಳೋದಲ್ಲ. ಸಮಾಜವಾದಿ ಅಂದರೆ ಸಮಾನ ಅವಕಾಶಗಳೊಂದಿಗೆ ಕಲ್ಯಾಣ ರಾಜ್ಯದ ಬದ್ಧತೆಯನ್ನು ತೋರಿಸುವುದಾಗಿದೆ. ಕರ್ನಾಟಕವೂ ಕಲ್ಯಾಣ ಹೊಂದಬೇಕು, ಬಿಹಾರವೂ ಕಲ್ಯಾಣ ಹೊಂದಬೇಕು, UPನೂ ಕಲ್ಯಾಣ ಹೊಂದಬೇಕು, ತಮಿಳುನಾಡು ಕಲ್ಯಾಣ ಹೊಂದಬೇಕು, ಹಾಗೆ ಎಲ್ಲ ರಾಜ್ಯಗಳು ಕೂಡ ಕಲ್ಯಾಣ ಹೊಂದಬೇಕು. ಹಾಗೆ ಇಡೀ ದೇಶದಲ್ಲಿರುವ ಸರ್ವರು ಸಮಾನ ಅವಕಾಶಗಳ ಮೂಲಕ ಪ್ರಗತಿಯನ್ನು ಸಾಧಿಸಬೇಕು. ಅದುವೇ ಸಂವಿಧಾನದ ಪೀಠಿಕೆಯಲ್ಲಿರುವ ಸಮಾಜವಾದಿ ಎಂಬ ಪದದ ಆಶಯ ಕೂಡ. ಆ ಆಶಯಗಳನ್ನೇ ಹಿಂದೂಸ್ತಾನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವುದು. ಇದೇ ಆಶಯ ಇಡೀ ಜಗತ್ತಿನಲ್ಲಿರೋದು. ಇದೇ ಆಶಯ ಎಲ್ಲ ಮತ ಧರ್ಮಗಳ ಆಶಯ ಕೂಡ ಆಗಿದೆ. ವಸುದೈವ ಕುಟುಂಬಕಂ ಅಂದರೆ ಅದುವೇ ಆಗಿರುತ್ತೆ. ಜಗತ್ತೇ ಒಂದೇ ಕುಟುಂಬ ಅಂದರೆ ಭಾರತ ಕೂಡ ಒಂದು ಕುಟುಂಬ ಆಗತ್ತೆ. ಆ ಭಾರತೀಯರೆಲ್ಲರೂ ಸಮಾನರಾಗಿರ್ತಾರೆ. ಅವರಿಗೆ ಸಮಾನ ಗೌರವ, ಸಮಾನ ಅವಕಾಶಗಳು ಸಿಗಬೇಕಾಗತ್ತೆ. ಅರ್ಥ ಆಯ್ತಾ ಹೊಸಬಾಳೆಯವರೇ? ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.